ರೂಪಾಯಿ ಪೆಟ್ರೋಲ್ ಇಡೀ ಸುತ್ತಿದೆ ಅವಾಗ. ಬೈಕಲ್ಲಿ ಹೋಗಿದ್ದು ಆವಾಗ ನೋಡಿ ದಾರಿಯಲ್ಲೆಲ್ಲ ರೀಲ್ಸ್ ಮಾಡ್ಕೊಂಡು ಹೋಗಿದ್ವಿ. ಮಾರ್ಗದ ಬದಿಯಲ್ಲಿ ತುಂಡು ತುಂಡು ಆಗಿ ಬೀಳ್ತವೆ. ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರೋಗ ಇರಲಿ ಅದನ್ನು ವಾಸಿ ಮಾಡುತ್ತಂತೆ ಈ ನೀರು ಹಾಕೊಂಡ್ರೆ. ಒಂದು ಕಪಲ್ ಸಿಕ್ಕಿದ್ದಾರೆ ಬೆಂಗಳೂರಿಂದ. ನನ್ನ ಕೈಲಿ ಆಯ್ತಾ ಇಲ್ಲ. ನಾವೆಲ್ಲ ಈಗ ಮಕ್ಕಳಿಗೆಲ್ಲ ತಗೊಳ್ತೇವೆ. ಇವನು ಇದು ತಗೊಂಡ ಈಗೆಲ್ಲ ನೋಡ ಇವ ನೋಡುದೇ ಆಯ್ತು. ನೋಡಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ನೋಡಿ 10,000 ಕಿಲೋಮೀಟರ್ ಆಯ್ತು. ಇದು ಸಿಗೋದಿಲ್ಲ, ಸಿಗರೇಟ್ ಸಿಗಲ್ಲ, ಗುಟ್ಕಾ ಸಿಗಲ್ಲ, ಯಾವುದಿಲ್ಲ. ಕಾವಂದ್ರು ನೋಡ್ತಾರ. ಹೇಮಾವತಿ ವಿ ಹೆಗ್ಗಡೆಯವರು ನಮ್ಮ ಇಡೀ ತಂಡದ ಮಾರ್ಗದರ್ಶಕರವರು. ಅವರ ಪರಿಕಲ್ಪನೆ, ಅವರ ರಚನೆ, ಅವರ ಮಾರ್ಗದರ್ಶನದಲ್ಲಿ ಸುಮಾರು 11 ನಾಟಕಗಳು ಈವರೆಗೆ ಮಾಡಿದ್ದಾರೆ. ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ನಾವು PUCಯಲ್ಲಿ ಇರ್ಬೇಕಾದ್ರೆ ಇದೇ ರೂಟಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ಧರ್ಮಸ್ಥಳ, ಸೌತಾಡ್ಕ. 100 ರೂಪಾಯಿ ಪೆಟ್ರೋಲ್ ಇಡೀ ಸುತ್ತಿದೆ ಅವಾಗ. ಬೈಕಲ್ಲಿ ಹೋಗಿದ್ದು ಆವಾಗ ನೋಡಿ ದಾರಿಯಲ್ಲೆಲ್ಲ ರೀಲ್ಸ್ ಮಾಡ್ಕೊಂಡು ಹೋಗಿದ್ವಿ. ಅದನ್ನ ಹಾಕ್ತೀನಿ ಈಗ, ನೋಡ್ಕೊಂಬನ್ನಿ. ಆಯ್ತಾ ಬೇತಲೆ ನಿಂದು ಈಗ ಉಂಟೆ ಹಾಕ್ಬೇಕಾಯ್ತಾ? ಅದು ಡೈಲಾಗ್ ಅಂತ ಜಾಸ್ತಿ ಅದರಲ್ಲಿ ತಲೆ ಈಗ ಉಂಟೆ. ಉಂಟು. ಉಪ್ಪಿನ ಅಂಗಡಿಯ ಬಳಿ ಅದೆಷ್ಟೋ ಅಪಘಾತಗಳು ನಡೆಯುತ್ತವೆ. ಅಂತ ಅಪಘಾತಗಳಾದ್ರೂ ಹೇಗಾಗುತ್ತವೆ? ಇಲ್ಲಿ ನಡೆಯುವಂತ ಅದೆಷ್ಟೋ ಪ್ರಕ್ರಿಯೆಗಳು ಮಾರ್ಗದ ಬದಿಯಲ್ಲಿ ತುಂಡು ತುಂಡು ಆಗಿ ಬೀಳ್ತವೆ. ಸೌತಾಡ್ಕಕ್ಕೆ ಬಂದ್ರೆ ನೀವು ವೈದ್ಯನಾಥೇಶ್ವರ ದೇವಸ್ಥಾನ ಕೂಡ ನೋಡ್ಲೇಬೇಕು. ವೈದ್ಯನಾಥೇಶ್ವರ ದೇವಸ್ಥಾನ ಇದೆ. ಬೇರೆ ರೀತಿಯ ಹಂತದಲ್ಲಿದೆ, ಇನ್ನು ಕೆಲಸ ಪೂರ್ಣಗೊಂಡಿಲ್ಲ. ಕೇದಾರ್ನಾಥದ ಲಿಂಗ ಇದೆ ಅಂತಲ್ಲ, ಅಲ್ಲಿ ಎತ್ತಿನ ಭುಜದ ಆಕಾರದಲ್ಲಿರುವ ಲಿಂಗ ನಮಗೆ ಕೇದಾರ್ನಾಥದಲ್ಲಿರುವ ಲಿಂಗ ಥರನೇ ಕಂಡಿತ್ತು. ಅದನ್ನು ಕೇಳಿದಾಗ ಅವ್ರು ಹೇಳಿದ್ರು ಇದರದ್ದು ಭುಜ ಇಲ್ಲಿ ಅಂತೆ, ಶಿಶಿಲದಲ್ಲಿ ಬಾಲ ಎತ್ತಿದ್ದು, ರಾಮಕುಂಜದಲ್ಲಿ ಅದರ ಮುಖ. ಅಂದ್ರೆ ಅಷ್ಟು ದೊಡ್ಡ ನಂದಿ, ವಿಶಾಲವಾದ ನಂದಿ ಅಂತ. ಇದು ನೋಡಿ ವೈದ್ಯನಾಥೇಶ್ವರ ಈ ತೀರ್ಥ ಸ್ನಾನ, ಈ ಕೊಳದಲ್ಲಿರುವ ನೀರು ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ರೋಗ ಇರಲಿ ಅದನ್ನು ವಾಸಿ ಮಾಡುತ್ತಂತೆ ಈ ನೀರು ಹಾಕೊಂಡ್ರೆ. ಪುಣ್ಯತೀರ್ಥ ಅಂತ ಹೇಳ್ತಾರೆ ಇದನ್ನು. ಆಮೇಲೆ ಇದನ್ನು ಬಾಟ್ಲಲ್ಲಿ ಹಾಕಿ ತಗೊಂಡೋದ್ರು ಕೂಡ ಏನು ಹಾಳಾಗೋದಿಲ್ಲ. 2 ವರ್ಷ ಆಯ್ತಾ? ಏನಾಗಿಲ್ಲ ಹಾಗೆ. 2 ವರ್ಷ ಆಯ್ತಾ? ಲಿಂಗ ಶಿವಲಿಂಗ ಇದೆ. ಇಲ್ಲಿ ಶಿವ, ಇಲ್ಲಿ ವೈದ್ಯನಾಥೇಶ್ವರ, ಅಲ್ಲಿ ವಿಷ್ಣುಮೂರ್ತಿ ಇರೋದು. ಇಲ್ಲಿ ಸುತ್ತ ನೀರು, ಮಧ್ಯ ಗುಡಿ. ಶ್ರೀ ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ದೇವಸ್ಥಾನ, ಧನ್ವಂತರಿ ಕ್ಷೇತ್ರ. ನೋಡಿ ಜೀರ್ಣೋದ್ಧಾರ ನಡೀತಿದೆ ಅಂತ ಗೊತ್ತುಂಟ. ಯಾವುದೇ ರೋಗಗಳಿಗೆ ಸಹ ಮದ್ದು ಸಿಗ್ತದೆ ಅಂತ ಹೇಳಿದಾರ್ತದೆ. ಧನ್ವಂತರಿ ಕ್ಷೇತ್ರ ಜೀರ್ಣೋದ್ಧಾರ ನಡೀತಿದೆ. ಯಾರಿಗಾದರೂ ಕ್ಷೇತ್ರಕ್ಕೆ
ಡೊನೇಟ್ ಮಾಡೋದಿದ್ರೆ ಈ ಸ್ಕ್ಯಾನರ್ನ ಬಳಸ್ಬೋದು ಮತ್ತು ಅಕೌಂಟ್ ನಂಬರ್ ಇದೆ. ವೈದ್ಯನಾಥೇಶ್ವರ ಟೆಂಪಲಿಂದ ಈಗ ನಾವು ಸೌತಡ್ಕ ಶ್ರೀ ಮಹಾಗಣಪತಿ ಟೆಂಪಲ್ಗೆ ಹೊರಟಿದ್ದೀವಿ. ಸೌತಡ್ಕ ಎಷ್ಟು 1.5 ಕಿಲೋಮೀಟರ್ ಅಷ್ಟೇ ಇದೆ. 1.7 ಶುಕ್ರವಾರ ಬಂದಿರೋದು, ಹಾಗಾಗಿ ಜನ ಸ್ವಲ್ಪ ಕಡಿಮೆ ಇವತ್ತು. ಮಹಾಗಣಪತಿ ಟೆಂಪಲಿಗೆ ಎಷ್ಟು ಟೈಮ್ ಆದಮೇಲೆ ಬಂದ್ವಿ? 1-2 ವರ್ಷ ಆಗ್ತಾ ಬಂತು ಹತ್ರ. ನಾನು ಬಂದೆ ಮೊನ್ನೆ. ಇಲ್ಲೊಂದು ಪ್ರಸಿದ್ಧಿಗೆ ಕೀ ಪಂಚ್ ನಾನೇ ತಗೊಳ್ಬೇಕು. ನೀನು ಸಾಧ್ಯ ತಗೋ. ಮಗುವಿನ ಅಮ್ಮನಿಗೆ ಎಷ್ಟು? ಇದಕ್ಕೆ ಎಷ್ಟು ಕೇಳು? ತಗೊಂಡಿದ್ದಾರ ಆಗ ಅಲ್ಲ ಕೇಳು. ಸರ್ನ ಕೇಕ 300 ಹಾಂ, ಅಲ್ಪ 300 ತಗೊಂಡ. ಒಂದು ವಸ್ತುನ ತಗೊಂಡ್ಮೇಲೆ ಅದರ ರೇಟ್ ಜಾಸ್ತಿ ಇದ್ದರೆ ಖುಷಿ, ರೇಟ್ ಕಮ್ಮಿ ಇರೋ ಜಾಸ್ತಿ ಇದೆ. 330 ಅಂತ ಅಲ್ಲಿ 300ಕ್ಕೆ ಸಿಕ್ಕಿತ್ತು. 30 ರೂಪಾಯಿ ಲಾಭದಲ್ಲಿದ್ದೀರಿ ನೀವು. ಪಾರ್ಟಿ ಆಗಬೇಕು ಅಂತ 20 ರೂಪಾಯಿ 320 20-40 ರೂಪಾಯಿ ಇತ್ತು. ಅವ್ರು ಕಮ್ಮಿ ಮಾಡಿದ್ದು 10 ರೂಪಾಯಿ. ನಿಮ್ಮ ಗುರ್ತದಲ್ಲಿ ಇಲ್ಲದಿದ್ರೆ 330 ಅಂತ. ನಾವೆಲ್ಲ ಈಗ ಮಕ್ಕಳಿಗೆಲ್ಲ ತಗೊಳ್ತೀವಿ. ನಾನು ಇದು ತಗೊಂಡೆ, ನೀನು ಇದು ತಗೊಂಡು, ಇವನು ಇದು ತಗೊಂಡ, ಆಯ್ತು. ಈಗೆಲ್ಲ ನೋಡ, ಇವ ನೋಡುದೇ ಆಯ್ತು. ನೋಡಿ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅವಾಗ ಪ್ಲಾನ್ ಮಾಡುದು ಯಾವುದು ತಗೊಳ್ಳುದು ಅಂತ. ನಿಮಗೆ ಮಗು ಬೇಕು ಅಂತ ಆಗೋದಿಲ್ಲ, ಹುಡುಗಿ ಬೇಕು ಮಾರೆ. ಮಗುವಾಗಿ ಬರೋದಿಲ್ಲಲ್ಲ. ಇದು ನೀನೊಂದು ಫಸ್ಟಿಗೆ ಈ ವರ್ಷದಲ್ಲಿ ಒಂದು ಬೇಗ ಒಂದು ಮದುವೆ ಆಗಿ ಅವನ ಮಗುವಿಗೆ, ರಾಜನ ಮಗುವಿಗೆ ಭಾರಿ ಚಂದ, ಭಾರಿ ಚಂದ. ಎಂತ ಖುಷಿ ಉಂಟು ಮಾರಿದು. ಡಿಕ್ಕಿ ಹೇಗೆ ಮಾಡುದು? ಹೀಗೆ ಮಾಡುದು. ಅಲ್ಲಿ ಈಗ ಅವ್ರು ಯೂಸ್ ಮಾಡಿದ್ರು ಬೈತಾರೆ. ತಗೋತೀಯಾ? 50 ರೂಪಾಯಿ ಅಂತ. ನೋಡಿ 10,000 ಕಿಲೋಮೀಟರ್ ಆಯ್ತು. ನಾನೇ ಓಡಿಸಿದ್ದು 10,000 ಕಿಲೋಮೀಟರ್ ಸೌತಡ್ಕದಲ್ಲಿ. ಸೌತಡ್ಕಕ್ಕೆ 10,000 ಕಿಲೋಮೀಟರ್. ಬಿಸಿ ಇಟ್ರೆ ಎಸಿಯಲ್ಲಿ ಅಲ್ಲಿ ಟಿಕ್ಕ ಸಹ ಮಾಡಬಹುದು. ಅಲ್ಲ, ಮನುಷ್ಯರನ್ನು ಯಾರು ತಿಂತಾರಂತ ಬೇಕಲ್ಲ. ಪನ್ನೀರ್ ಟಿಕ್ಕ ಎಲ್ಲ ಮಾಡ್ತಾರಲ್ಲ, ಇಲ್ಲೇ ಮಾಡಬಹುದು. ಹೌದು, ಅಷ್ಟು ಇಡ್ತಾನೆ ಮಂಗ. ಗಣಪತಿ ದೇವಸ್ಥಾನಕ್ಕೆ ನಾವು ಈ ಹಿಂದೆ ನಾವು PUC ಅಲ್ಲಿ ಇರುವಾಗ ಬಂದದ್ದು. ಅದರದೇ ಫೋಟೋ ಇರೋದಲ್ಲ. ಹೌದು, ಆ ಫೋಟೋವನ್ನ ಎಷ್ಟು ಚಂದ ಉಂಟು ಫೋಟೋ. ನಾವು ಇವಾಗ ಬೈಕ್ ಆಗ ನೀನು ಕೇಸರಿ ಕಲರ್ ಟೀ ಶರ್ಟ್ ಹಾಕಿದ್ದಿ. ಟೀ ಶರ್ಟ್, ಜಾಕೆಟ್, ಜಾಕೆಟ್, ವೈಟ್ ಟೀ ಶರ್ಟ್. ನಾನು ಹೀಗಿದ್ದೆ ಗೋಲ್ಡನ್ ಸ್ಟಾರ್ ಗಣೇಶ್ ಇದು ಸ್ಟೈಲ್. ಮುಂಗಾರು ಮಳೆ ಟೈಮಲ್ಲಿ ಅದು. ಆಗ ಡೈಲಾಗ್ ಫೇಮಸ್ ಇತ್ತು. ಒಂದು ನಮ್ಮ ಈಗಿದ್ದು ಫೋಟೋ ಮತ್ತೆ ಆಗಿದ್ದು ಫೋಟೋ ಒಂದು ಹಾಕಿ ಬಿಡುವ, ನೋಡಿ ಬನ್ನಿ. ಹಾಕಿ ಆಯ್ತಾ? ಓಕೆ, ಅದ್ರಲ್ಲಿ ಹೇಗಿದ್ದೇವೆ ನಾವು ಸುಮ್ಮನೆ. ಅದರಲ್ಲಿ ಬಾಲಕರಾಗಿದ್ದೇವೆ. ಈಗ ಎಲ್ಲರದ್ದು ಒಂದು ಡಿಫ್ರೆನ್ಸ್ ಇದೆ. ಅರ್ಷಿತಿದ್ದು ಹಾಗೆ ಇದೆ. ಆವಾಗ್ಲೂ ಮದುವೆ ಬಾಕಿದೆಲ್ಲ ದೊಡ್ಡದೆಲ್ಲ ಆಗಿದೆ. ಬಟ್ ಮಜಾ ಇತ್ತು ಆಗ. ಆವಾಗ ನಾವು ಬೈಕಲ್ಲಿ ಬಂದಿದ್ದು 100 ರೂಪಾಯಿ ಕೊಟ್ಟರೆ 2 ಬೈಕ್. ಈಗ ಸಫಾರಿಯಲ್ಲಿ ಬಂದಿದ್ದೀವಿ. ಆದ್ರೆ ನಮ್ಮ ಮೆಂಟಾಲಿಟಿ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಆಗ್ಲೂ ಹೇಗಿತ್ತು ಈಗಲೂ ಹಾಗೆ ಇದ್ದೇವೆ ನಾವು ಅಂತೇಳಿ. ಕರೆಕ್ಟ್. ನಮಗೆ ನೆನೆಸಿದಾಗ ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಕೆಲಸದ ಬಿಸಿ ಜೋಳ ತಿನ್ನೋಣ. ಓನು ಬೇಡ, ಡಯಟ್ ಅಲ್ಲ. ನಾನು ಡಯಟ್ ಅಲ್ಲಿ ಇದ್ದೇನೆ. ಡಯಟ್ ಇಷ್ಟು ಪ್ರಸಾದ ತಿಂದ್ವಿ, ಸ್ವೀಟ್ ನಂಗೆ ಮರ್ತೋಗಿತ್ತು. ತಿನ್ನುವ ವಿಷಯದಲ್ಲಿ ಡಯಟ್ ಇಲ್ಲ, ಅದು ಮನೆಯಲ್ಲಿರುವ ಮಾತ್ರ ಡಯಟ್. ನಾನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದೆ. ಆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿರೋದನ್ನ ನಾನು ರಿವೀಲ್ ಮಾಡಿದ್ದು ಇದೇ ಪ್ಲೇಸ್ ಅಲ್ಲಿ. ಅದೊಂದು ನದಿ ಹತ್ರ 2024ರಲ್ಲಿ. ಆವಾಗಲೂ ಫ್ರ್ಯಾಂಕ್ ಅಂದ್ಕೊಂಡಿದ್ರಿ ಅವರೆಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂಚೆ ಸುಮಾರು ಸಲ ಹಾಗೆ ಮಾಡಿದ್ದ. ಬಿಗ್ ಬಾಸ್ಗೆ ಹೋಗುದು, ಬಿಗ್ ಬಾಸ್ಗೆ ಹೋಗುದು. ಧರ್ಮಸ್ಥಳಕ್ಕೆ ಹೊರಟ್ವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯೇ ನಮಃ. ಧರ್ಮಸ್ಥಳಕ್ಕೆ ಹೋದಾಗ ಒಂದು ಕಪಲ್ ಸಿಕ್ಕಿದ್ದಾರೆ ಬೆಂಗಳೂರಿಂದ. ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ.
ಪಾಪ ವಾಮಿಟ್ ಮಾಡಿ ಅವರ ಪ್ಯಾಂಟ್ ಮೇಲೆ ವಾಮಿಟ್ ಮಾಡಿದ, ಅದಕ್ಕೆ ಚಡ್ಡಿಯಲ್ಲಿದ್ದಾರೆ. ಲವ್ ಮ್ಯಾರೇಜಾ? ಲವ್ ಮ್ಯಾರೇಜ್ ಸರ್. ತುಂಬಾ ಥ್ಯಾಂಕ್ ಯು. ಹೀಗೆ ಖುಷಿ ಖುಷಿಯಾಗಿರಿ. ಬಾಯ್ ಬಾಯ್. ನಾನು ಆದಷ್ಟು ಚಡ್ಡಿ ಅವಾಯ್ಡ್ ಮಾಡುವ ಅಂತ ಮೇಲೆ ಮಾಡ್ತಿದ್ದೆ. ಓ 4 ಲ್ಯಾಂಗ್ವೇಜ್ ಗೊತ್ತಾ ಅವಳಿಗೆ? ಎಷ್ಟು ವರ್ಷ? ಮಾರ್ವಾಡಿ, ಇಂಗ್ಲಿಷ್. ಎಷ್ಟು ವರ್ಷ? 4.5. ಓ ವರ್ಷ ವರ್ಷಕ್ಕೆ ಒಂದೊಂದು ಲ್ಯಾಂಗ್ವೇಜ್ ಮಾಡ್ತಾಳೆ ಸರ್. ಬರ್ತಾ ಇರ್ತೀರಾ ಧರ್ಮಸ್ಥಳ? ಬರ್ತಾ ಇರ್ತೀವಿ. ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲಿ ಬರ್ತಾರೆ. ಬಾಯ್ ಬಾಯ್. ಧರ್ಮಸ್ಥಳಕ್ಕೆ ಹೋಗಿ ಬಂದ್ವಿ, ದರ್ಶನ ತುಂಬಾ ಚೆನ್ನಾಗಾಯ್ತು. ನಮ್ಮ ಜೊತೆ ಹರ್ಷು ಜೈನ್ ಅವರಿದ್ದಾರೆ. ದೇವಸ್ಥಾನದಲ್ಲಿ ಎಷ್ಟು ಜನ ಬರ್ತಾ ಇರ್ತಾರೆ ಈಗ? ಜನ ಕಮ್ಮಿ ಆಗಿಲ್ಲ, ಇಲ್ಲಿ ಯಾವಾಗಲೂ ಜನ ಇರ್ತಾರೆ. ಬರೋವರಿಗೆ ಭಕ್ತಾದಿಗಳಿಗೆ ಏನಾದ್ರೂ ಸಲಹೆ ಕೊಡೋದಿದ್ರೆ? ಬನ್ನಿ, ಶುಚಿಯಾಗಿ ಇಟ್ಕೊಳ್ಳಿ, ಎಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳಿ, ಹಾಳು ಮಾಡಬೇಡಿ. ಬಂದು ಕ್ಲೀನ್, ಕಸ ಎಲ್ಲ ಹಾಕದಾಗೆ, ನದಿಯಲ್ಲಿ ಬಟ್ಟೆ ಎಲ್ಲ ಬಿಡದಾಗೆ. ಶುಚಿತ್ವದಲ್ಲಿ ದೇಶದಲ್ಲಿ ನಂಬರ್ 1 ನಮ್ಮ ದೇವಸ್ಥಾನ. ಹಾಗೆ ಇಲ್ಲಿಯ ಹೆಗ್ಡೆಯವರು, ಪೂಜ್ಯರೆಲ್ಲ ಶುಚಿತ್ವದ ಬಗ್ಗೆ ತುಂಬ ಮಾಹಿತಿ ಕೊಡ್ತಾರೆ. ಮತ್ತು ಬಂದವರು ಪ್ಲಾಸ್ಟಿಕ್ ಅನ್ನು ಬಳಸದೆ ನದಿಯನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ. ಮತ್ತೆ ಇನ್ನೊಂದು ಎಂತ ಈ ಊರಲ್ಲಿ ಇದು ಸಿಗೋದಿಲ್ಲ, ಸಿಗರೇಟ್, ಗಂಗಸರ ಅದಿಲ್ಲ. ಮತ್ತೆ ಸಿಗರೇಟ್ ಇಲ್ಲ ಧರ್ಮಸ್ಥಳ, ಸಿಗರೇಟ್ ಸಿಗಲ್ಲ, ಗುಟ್ಕಾ ಸಿಗಲ್ಲ, ಯಾವುದಿಲ್ಲ, ಯಾವುದಿಲ್ಲ. ಭಕ್ತಿ ಮಾತ್ರ ಇಲ್ಲಿ. ಮಂಜುನಾಥನ ಪ್ರದೇಶ ಇದು. ಭಕ್ತಿಯಿಂದ ಬರಬೇಕು, ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸಬೇಕು. ಎಲ್ರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವು ಎಲ್ಲಿಂದ ಬಂದಿದ್ದು? ನಾವು ತುಮಕೂರಿಂದ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ. ಹಾಯ್ ಹಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನಮ್ಮ ಧರ್ಮಸ್ಥಳದಲ್ಲಿ ಕಲ್ಚರಲ್ ಕೋಆರ್ಡಿನೇಟರ್ ಇವರು ಡೈರೆಕ್ಷನ್ ಕೂಡ ಮಾಡ್ತಾರೆ ಡ್ರಾಮಾ, ಸುನೀಲ್ ಅಂತ. ಎಷ್ಟು ಜನ ಸೇರಿಸಿ ನಾಟಕ ಮಾಡಿ? ನಾವೊಂದು 22 ಜನ ಇದ್ದೇವೆ ಟೋಟಲ್ ಟೀಮ್. ರಂಗಭೂಮಿ ಕಲಾವಿದರು ನೀನಾಸಮಲ್ಲಿ ಕಲ್ತಿದಾರಂತೆ. ಎಷ್ಟನೇ ಪಾಸ್? 8-9. ಯಾವ್ದು ನಾಟಕ ಮಾಡಿಸ್ತಿದ್ದೀರಿ ಧರ್ಮಸ್ಥಳ ಸ್ಟಾಫ್ಸಿಗೆ? ತಾಜ್ ಮಹಲ್ ಕಾ ಟೆಂಡರ್ ಅಂತೇಳಿ ಹಿಂದಿಯ ನಾಟಕ, ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿ ಮಾಡ್ತಾ ಇದ್ದೇವೆ ಈ ವರ್ಷಕ್ಕೆ. ಅಂದರೆ ನಮ್ಮ ಆಡಳಿತ ವ್ಯವಸ್ಥೆಗಳು ಹೇಗಿದೆ, ತಾಜ್ ಮಹಲ್ ಅವಾಗೇನೋ ಆಗಿ ಹೋಯ್ತು ಈಸಿಯಲ್ಲಿ. ಅದೇ 21ನೇ ಶತಮಾನದ ಈ ಟೈಮಲ್ಲಿ ಏನಾದರೂ ಶಹಜಾನ್ ಬಂದು ತಾಜ್ ಮಹಲ್ ಕಟ್ಟೋದಿದ್ರೆ ಏನೆಲ್ಲ ಸಮಸ್ಯೆ ಇತ್ತು, ಅವನಿಗೆ ಎಷ್ಟೆಲ್ಲ ಸರ್ಟಿಫಿಕೇಟ್ ಕೇಳ್ತಾ ಇದ್ರು, ಯಾವ್ಯಾವ ಬೋರ್ಡ್ನವರು ಅಬ್ಜೆಕ್ಷನ್ ಹಾಕ್ತಾ ಇದ್ರು, ಆ ಥರದ ಒಂದು ವಿಡಂಬನೆಯ ನಾಟಕ. ಕಥಾ ವಸ್ತು ಕೇಳಿದಾಗಲೇ ನಾಟಕ ತುಂಬಾ ಮಜಾ ಇದೆ ಅಂತ ಅನಿಸ್ತದೆ. ಆ ನಾಟಕ ಇಲ್ಲೇ ಪ್ರದರ್ಶನ ಆಗುದು? ಇಲ್ಲೇ ನಮ್ಮ ಸಂಸ್ಥೆಯ ಒಳಗಡೆ ಹೋಗ್ತೇವೆ. ಅದು ಬಿಟ್ಟು ಮಾತೃಶ್ರೀ ಅಮ್ಮನವರೇನಾದರೂ ಅವಕಾಶಗಳು ಹೊರಗೆ ಹೋಗ್ಲಿಕ್ಕೆ ಏನಾದರೂ ಕೇಳಿದರೆ ಅಥವಾ ಯಾರಾದರೂ ಕೇಳಿದಾಗ ಹೊರಗಡೆ ಹೋಗಿ ಮಾಡ್ತೇವೆ ಅಷ್ಟೇ. ಅಂದರೆ ಯಾವುದೇ ರೆಮಂಡ್ರೇಷನ್ ಏನು ಇಲ್ಲದೆ ನಾವು ಹೊರಗಡೆ ಶೋ ಮಾಡಿ ಬರ್ತೇವೆ. ಕಾವಂದ್ರು ನೋಡ್ತಾರೆ. ಪ್ರತಿಯೊಂದು ನಮ್ಮ ಈಗ 11 ವರ್ಷ ಆಯಿತು ರಂಗಶಿವ ಶುರುವಾಗಿ, ರಂಗಶಿವ ಕಲಾಬಳಗ ಶುರುವಾಗಿ 11 ವರ್ಷದಲ್ಲಿ 11 ನಾಟಕಗಳಾಗಿದೆ. ಫಸ್ಟ್ ನಾಟಕವೇ ನಾವು 60 ಜನ ಎಂಪ್ಲಾಯಿಗಳನ್ನು ಸೇರಿಸಿ ಮಾಡಿದ್ದೇವೆ. ಹೌದಾ? ಎಲ್ಲ ಟೆಂಪಲಿನ ಎಂಪ್ಲಾಯೀಸ್ಗಳನ್ನು ಸೇರಿ. ರಂಗ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೀವು ರಂಗ ಶಿಕ್ಷಣದಲ್ಲಿ ಅದನ್ನ ನಿಮ್ಮ ಮಕ್ಕಳು ಯಾರಾದ್ರೂ ಇದ್ದರೆ ರಂಗ ಶಿಕ್ಷಣದಲ್ಲಿ ತೊಡಗಿಸ್ಕೋಬೇಕು. ರಂಗ ಶಿಕ್ಷಣ ಅಂದ್ರೆ ನಾಟಕ, ರಂಗಭೂಮಿಯಲ್ಲಿ ಕಲಿಸುವಂತ ಮೌಲ್ಯಗಳು ಎಲ್ಲನೂ ನಮ್ಮ ಜೀವನಕ್ಕೆ ತುಂಬಾ ಪಾಠ ಆಗುತ್ತೆ. ಯಾವುದು IT ಫೀಲ್ಡ್ ಅವರು ಕೂಡ ಇಂಥದ್ದೆಲ್ಲ ತೊಡಗಿಸ್ಕೋಬೇಕು, ಅವಾಗ ಅವರದೊಂದು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈ ರಂಗಶಿವದ ಟೀಮ್ ಕಟ್ಟಿದ ಉದ್ದೇಶವೇ ಆ ದೃಷ್ಟಿಯಿಂದ, ಯಾಕಂದ್ರೆ ಇದರಲ್ಲಿ ಎಂಪ್ಲಾಯ್ಗಳೇ ಇರಬೇಕು ಅನ್ನೋದು. ಈಗ ಹೊರಗಡೆ ನಾವು ಔಟರ್ಸ್ಗಳನ್ನು ಇದರೊಳಗೆ ಹಾಕಬಹುದು, ಆದರೆ ಅಮ್ಮನಿಗೆ ಮೈನ್ ಇಂಟೆನ್ಷನ್ ಇರೋದು ನಮ್ಮ ಎಂಪ್ಲಾಯ್ಗಳಿಗೊಂದು ಇದು ವೃತ್ತಿ ಅಲ್ಲದೆ ಇದೊಂದು ಪ್ರವೃತ್ತಿಯಾಗಿ ಅವರು ಬೆಳೆಸ್ಕೊಳ್ಬೇಕು. ಮತ್ತೆ ಅವರ ಎಲ್ಲ ಜಂಜಡಗಳಿಂದ ಒಮ್ಮೆ ನಾಟಕಕ್ಕೆ ಬಂದರೆ ಅವರಿಗೆಲ್ಲ ಫ್ಯಾಮಿಲಿ ಆಗಿರ್ಬೋದು ಅಥವಾ ಕೆಲಸದ ಸ್ಟ್ರೆಸ್ ಆಗಿರ್ಬೋದು ಎಲ್ಲ ಒಮ್ಮೆ ಅವರಿಗೆ ರಿಫ್ರೆಶ್ ಆಗಿ ಅವರು ಮತ್ತು ಕೆಲಸ ಮಾಡಲಿಕ್ಕೆ ಅವರಿಗೆ ಚೈತನ್ಯ ಜಾಸ್ತಿ ಬರ್ತದೆ. ನಾವು ಚಿಕ್ಕವರಿದ್ದಾಗ ನಮ್ಮ ಚಿಕ್ಕಪ್ಪ ಅಮ್ಮ ಎಲ್ಲ ಯುವಕ ಕಲಾ ಸಂಘ, ಅವಾಗ ಎಷ್ಟು ಕಲಾ ಸಂಘಗಳಿತ್ತು ಊರಲ್ಲಿ ಎಲ್ಲ ಬಂದು. ಆ ಕಡೆ ನಮ್ಮ ನಾಟಕ ಮೇಷ್ಟ್ರುಗಳು ಬರ್ತಿದ್ರು, ನಾಟಕ ಮಾಡಿಸ್ತಿದ್ರು. ಬಹುಶಃ ನಮಗೆ ಅದೆಲ್ಲ ಪ್ರೇರಣೆ, ನಾವೇನೋ ಮಾಡಬೇಕು, ನಮಗೂ ಒಂದು ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ. ಇವಾಗಿನ ಜನ್ರೇಷನಲ್ಲಿ ಅದು ಕಡಿಮೆ ಆಗ್ತಾ ಇದೆ. ಬರೀ ರೀಲ್ಸ್, ಯೂಟ್ಯೂಬು ಇದರ ನಡುವೆಯಲ್ಲಿ ಅದೇ ದೊಡ್ಡ ಸ್ಟಾರ್ಗಿರಿಯನ್ನು ತಂದು ಕೊಡಬೇಕಾದ್ರೆ ಮಕ್ಕಳು ಅದರ ಒಲವು ಕಡೆ ಜಾಸ್ತಿ ಆಗ್ತದೆ. ಆದಷ್ಟು ಈ ಒಲವಿನ ಕಡೆ ಎಲ್ಲರನ್ನ ಕರ್ಕೊಂಡು ಬರೋದಿದೆಯಲ್ಲ, ಅದು ನಿಜಕ್ಕೂ
ಎಲ್ರಿಗೂ ಪ್ರೇರಣೆ. ಅಮ್ಮ ಅಂದರೆ ಪೂಜ್ಯ ಕಾವಂದ್ರೆ ಏನಿದ್ದಾರೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗ್ಗಡೆಯವರ ಹೆಂಡತಿ ಹೇಮಾವತಿ ವಿ ಹೆಗ್ಗಡೆಯವರು ನಮ್ಮ ಇಡೀ ತಂಡದ ಮಾರ್ಗದರ್ಶಕರವರು. ಅವರ ಪರಿಕಲ್ಪನೆ, ಅವರ ರಚನೆ, ಅವರ ಮಾರ್ಗದರ್ಶನದಲ್ಲಿ ಸುಮಾರು 11 ನಾಟಕಗಳು ಈವರೆಗೆ ಮಾಡಿದ್ದಾರೆ. ಇದಕ್ಕೆ ಸಮಿತಿ ಇದೆ, ಅಧ್ಯಕ್ಷರಿದ್ದಾರೆ, ಕಾರ್ಯದರ್ಶಿಗಳಿದ್ದಾರೆ. ಈಗ ಪ್ರಸ್ತುತವಾಗಿ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ರಾಜೇಂದ್ರ ದಾಸ್ ಅಂತ ಹೇಳಿ. ಇವರು ಪೂಜ್ಯರ ಬೀಡು ಅಂತ ನಾವೇನು ಹೇಳ್ತೇವೆ, ಬೀಡಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ರಂಗಶಿವದ ಅಧ್ಯಕ್ಷರಾಗಿ, ನಮ್ಮ ಆಕ್ಟರ್ ಆಗಿ, ಇದರಲ್ಲಿ ಕಲಾವಿದರಾಗಿ ಅವರು ಕೂಡ 10 ವರ್ಷದಿಂದ ಅವರು ನಮ್ಮೊಟ್ಟಿಗೆ ಭಾಗವಹಿಸ್ತಿದ್ದಾರೆ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಭಕ್ತರು ಬರೋ ಮಧ್ಯ ಇಷ್ಟೊಂದು ಜನಸಂದಣಿ ಇರುವ ಧರ್ಮಸ್ಥಳ ಕ್ಷೇತ್ರದಲ್ಲಿ ಎಂಪ್ಲಾಯೀಸ್ ಎಲ್ಲ ಸೇರ್ಕೊಂಡು ಇಂಥದ್ದೊಂದು ನಾಟಕ ಮಾಡ್ತಿದ್ದಾರೆ ಅಂತ ಇವ್ರು ಹೇಳಿದಾಗ ನನಗೆ ಆಶ್ಚರ್ಯ ಆಗಿದ್ದು. ಇಂಥದ್ದೆಲ್ಲ ಮಾಡೋದಕ್ಕೆ ಸಾಧ್ಯನಾ ಅಂತ, ಇದು ಹೆಂಗೆ ಬಿಡುವು ಮಾಡ್ತೀರಾ ಅಂತ. ನಾವು ಕಳೆದ 10 ವರ್ಷದಿಂದ ನಾಟಕ ಮಾಡ್ತಿದ್ದೇವೆ. ಅಮ್ಮನವರ ಪರಿಕಲ್ಪನೆ, ನಿರ್ದೇಶನ, ನಮ್ಮ ಸುನಿಲ್ ಅವರ ನಿರ್ದೇಶನ. ಮುಖ್ಯವಾಗಿ ನಾವು ಹೇಳೋದು, ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡೋದು, ಇಷ್ಟಪಟ್ಟು ಕೆಲಸ ಮಾಡ್ತೀವಿ. ನಾಟಕವನ್ನು ಯಾವಾಗಲೂ ಕಷ್ಟಪಟ್ಟು ಅಂತ ನಾವು ಕಲಿಯೋದಿಲ್ಲ, ಇಷ್ಟಪಟ್ಟು ಒಂದು ಕಲಿತೀವಿ. ಹಾಗಾಗಿ ನಮಗೆ ಕೂಡ ಎನರ್ಜಿ ತುಂಬ ಬರ್ತದೆ. ಕಳೆದ 10 ವರ್ಷದಿಂದ ನಾವು ಕಲ್ತದೇ ಇದೆ. ಬಿಡುವಿನ ಸಮಯ ಅಂತಲೇ ನಾವು ಬೇರೆ ಕಡೆ ಹೊರಗಡೆ ಹೋಗುದಿಲ್ಲ. ಅಮ್ಮನವರು ಬರ್ತಾರೆ, ಅಮ್ಮನವರು ನೋಡ್ತಾರೆ, ನಾವು ಮಾಡುವಂತ ರಿಹರ್ಸಲ್ ನೋಡ್ತೇವೆ. ಹೌದೌದು. ಓಹೋ, ತಕ್ಷಣ ಅದಕ್ಕೆ ಬೇಕಾದ ಡೈರೆಕ್ಷನ್ ಕೊಟ್ಬಿಡ್ತಾರೆ. ಬಂದು ರಿಹರ್ಸಲ್ ಆಗ್ಬೇಕಾದ್ರೆ ಈ ತರ ಇಂಪ್ರೈಸೇಷನ್ ಇದ್ರೆ ಹೇಳ್ತಾರೆ. ಅವ್ರ ರಿಹರ್ಸಲ್ ಎಷ್ಟು ಪಕ್ಕಾಗಿರ್ತದೆ. ಶೋದಲ್ಲಿ ಏನಾದ್ರು ಒಬ್ಬ ಡೈಲಾಗ್ ಬಿಟ್ರೆ ಅವನು ಈ ಡೈಲಾಗ್ ಹೇಳಲಿಲ್ಲ ಇವತ್ತಂತ ಹೇಳಿ ಹೋಗ್ತಾರೆ. ಇಡೀ ಆಕ್ಟರ್ಗಳ ಡೈಲಾಗ್ ಅವರಿಗೆ ಬಾಯ್ಪಟ ಆಗಿರ್ತದೆ. ನಮ್ಮ ಜೊತೆ ಯಾರಾದ್ರೂ ಆಕ್ಟಿಂಗ್ ನೋವು ಇದ್ರೂ ಕೂಡ ಅವನಿಗೆ ಯಾವ್ದಾದ್ರು ಪಾತ್ರ ಇಲ್ಲ ಅಂತ ಹೇಳಿ ಆದ್ರೆ ಅಮ್ಮನವರು ಅಲ್ಲೇ ಅವರು ಸೃಷ್ಟಿ ಮಾಡಿ ಬರೆದು ಬಿಡ್ತಾರೆ, ಇವ್ರಿಗೆ ಇಂಥ ಪಾತ್ರ ಕೊಟ್ಬಿಟ್ಟು ನಾಟಕದಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿ. ಆ ತರದ್ದು ಕೂಡ ಅವರು ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ನಮಗೆ. ಮುಖ್ಯವಾಗಿ ಹಾಗೆ ನಮಗೆ ಪ್ರೀತಿ ಬರುತ್ತೆ. ನಾಟಕ ಅಂತ ಹೇಳಿದ್ರೆ ದ್ವೇಷ ಅಲ್ಲ, ಪ್ರೀತಿ. ಇನ್ನು ಕಲಿಯುವಂಥದ್ದು ತುಂಬಾ ಇದೆ. ನಾವು ಕಲ್ತದ್ದು ತುಂಬಾ ಕಡಿಮೆ. ಒಂದು ನಾಟಕ ಅಂತ ಹೇಳಿದ್ರೆ ಒಂದು ಕುಟುಂಬ ಇದ್ದ ಹಾಗೆ. ಪೂಜ್ಯರ ಕುಟುಂಬ ವರ್ಗದವರು ಎಲ್ಲರೂ ಕೂಡ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಕಲಾ ತಂಡವು ಕೂಡ ಅದಕ್ಕೆ ಬೇಕಾದ ರೀತಿಯಲ್ಲಿ ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಾವು ಎಂಪ್ಲಾಯೀಸ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಥರ ನೋಡ್ತಿದ್ದಾರೆ ಅನ್ನೋದು ಇದರಲ್ಲೇ ಗೊತ್ತಾಗತ್ತೆ. ಅಂಕಲ್ ಆಗ ತೋಜ ಮೆಟೀರಿಯಲ್ ನಾನು ತಿಕ್ಕೊಂಡು ಯೊಬ್ಬು ಆರ್ಸಿಟಿ ಪೊನ್ನು ಸೆಟ್ ಆಂಡಿಯಾ ಡ್ರೆಸ್ ಮಾಡ್ದು ನಿಮಗೆ ಮದುವೆಗೆ ಡ್ರೆಸ್ ಉಂಟು. ಸ್ಯಾಡಿಸ್ಟ್ ಅಪ್ಪ ಅಂದ್ರೆ ಇವನೇ. ಮಗಳಿಗೆ ರಜೆ ಸಿಕ್ಕಿದೆ ಅಂತ ಖುಷಿ ಪಡೋದು, ಇನ್ನು ಮಗಳನ್ನು ಶಾಲೆಗೆ ಬಿಡ್ಬೇಕಂತ ಇಲ್ಲ ಅಂತ. ಮಳೆ ಹಿನ್ನೆಲೆ ಶನಿವಾರ ಶಾಲಾ ಕಾಲೇಜ್ಗೆ ರಜೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶ. ಇದು ಆಯ್ನ ಮಾಡತ್ತ ಬಿಗ್ ಬಾಸ್ ಪೋಯ್ನ ಇನ್ನು ಕಾರ್ದ ಕೀದೊಲಕ್ಕನುಂಡು ಮೂಲದಾಯ ದೀತನೆ. ಎನ್ನಲ್ಲ ನಿದ್ರೆ ಆತಜ ಅಣ್ಣ ಬಿಡ್ಪರ ನೋಡಿ. ಹೊರಡೋ ಟೈಮಲ್ಲಿ ಜೋರು ಮಳೆ. ಇಷ್ಟು ಜೋರಾದ ಮಳೆಯನ್ನ ನಮ್ಮ ಊರಲ್ಲಿ ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಈಗ ಇವರು, ನಿಮ್ಮ ಹೆಸರು ಅರ್ಜುನ್, ನಿಮ್ದೇ ಅಲ್ಲ ಶಾಪು? ಇವರು ಮಳೆನ ಯಾವಾಗ ಬರುತ್ತೆ ಅಂತ ಗೆಸ್ ಮಾಡ್ತಾರೆ. ಈಗ ಮಳೆ ಬರುತ್ತೆ ಅಂದ್ರು ಮಳೆ ಬಂತು. ಈಗ ಮಳೆ ಒಂದು 5 ನಿಮಿಷಕ್ಕೆ ನಿಲ್ಲುತ್ತೆ ಅಂದ್ರು ನಿಲ್ಲುತ್ತಂತೆ. ನಿಲ್ಬೋದು. ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಕೇಳಿಕೊಂಡು ಮಳೆ ಬಂದಿರೋ ನಿಮಗೆ ನಿಲ್ಲಿಸಕ್ಕಾಗುದಿಲ್ವಾ? 5 ನಿಮಿಷ ಅಂದ್ರೆ 5 ನಿಮಿಷ ಕಮ್ಮಿ ಆಯ್ತು. ಎಂತ ದೇವತಾ ಮನುಷ್ಯವಾ? ಹವಾಮಾನ ಇಲಾಖೆ ಭಯಂಕರ ಉಂಟು ಮಾರೆ. ಎಂತ ಕರ್ಮನಿಲ್ಲ. ನಮ್ಮ ಊರಲ್ಲಿ ಮಳೆ 5 ನಿಮಿಷಕ್ಕೆ ಬರ್ತದೆ ಹೋಗ್ತದೆ, ಅದನ್ನೇ ಹೇಳಿದ್ವಿ. ಒಂದಷ್ಟು ಶಾಪಿಂಗ್ ಮಾಡಿಕೊಂಡು ಈಗ ಮತ್ತೆ ಮನೆಗೆ ಹೊರಡ್ತಿದ್ದೀವಿ. ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು, ಆಗಲಿಲ್ಲ. ಅದು ಯಾವಾಗಲೂ ಮಿಸ್ ಆಗ್ತದಲ್ಲ. ಸರಿ, ನಾವಿವಾಗ ಇಲ್ಲಿಂದ ಮನೆಗೆ ಹೋಗ್ತೀವಿ ಅಲ್ಲ? ಆಯ್ತಲ್ಲ, ಇವತ್ತಿದ್ದು ಎಷ್ಟೋ ದಿವಸ ಕಂಡಿದ್ದ ಕನಸು ಇದು. ಲಿಪಿ, ನಾಳೆ ರಜೆ ಶಾಲೆಗೆ. ನಾಳೆ ರಜೆ ಬಿಟ್ಟ, ನಾಳೆ ಲೇಟ್ ಇಲ್ವ? ಆಯ್ತಾ?
ಮಾಡಿ ಎಂತ ಮಾಡೋಣ, ನಂಗೆ ಎಂತ ಸಹ ಇಲ್ಲ ಮತ್ತೆ ತಿನ್ಲಿಕ್ಕೆ. ಮತ್ತೆ ಪ್ರಜ್ಞೆ ಸ್ವಲ್ಪ ಸಜ್ಜಿ ಕೊಟ್ಲು, ಗಣೇಶ್ ಬಿಡಿ ಗಮ್ಮಿನಾಗಿತ್ತು. A few hours later. ಓಕೆ, ನಾವಿವಾಗ ಮನೆಗೆ ರೀಚ್ ಆದ್ವಿ. ಗೇಟ್ ಕೀಪರ್ ಹತ್ರ ಗೇಟ್ ತೆಗಿಸ್ತಿದ್ದೀವಿ. ಎಂತ ಬೆಲ್ ಮಾಡಿದ್ಯಾ? ಫಸಿದಿ ಹಾಯ್ ಹಾಯ್. ಅಪ್ಪನ ಅಕ್ಕಿ ಮಾಡಿ. ಅಪ್ಪ ಎಂತ ತಂದಿದ್ದಾರೆ ನೋಡಿ. ನಿಂಗೆ ಕಾಲ್ ಮಾಡಿದೆ, ಹಾಗೆ ಕಾಲ್ ಮಾಡಿ. ಈಗ 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 ಬಾಬಾ ಇಲ್ಲ ಈಗ ಬಾಬೆ ಈಗ ಇಲ್ಲಿ ಬಾಬಾ ಬಾಬಾ ಈಗ ಇಲ್ಲಿ ಬಾಬೆ ನಿಂಗೆ ಅದು ಫ್ರೀ ಕೊಟ್ಟ ನಮಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಸನ್ಮಾನ ಮಾಡಿದ್ರು ನಂದು ಗಿಲ್ಲಿ. ಬಾ, ಇದು ಅಮ್ಮ, ಇದು ಪ್ರಸಿದ್ಧಿ. ಅಮ್ಮ ಎಲ್ಲಿದ್ದಾರೆ? ಪ್ರಸಿದ್ಧಿ ಎಲ್ಲಿ? ಓಕೆ ಬಾಯ್ ಬಾಯ್ ಬಾಯ್. ಊಟ ಮಾಡು ಮಗಳು. ಟಾಟಾ ಬಂಗಾರ ಈಗೆಲ್ಲ ಟಾಟಾ ಮಾಡ್ತಾರ. ಟಿಸ್ಕಮಟ್ ಪುಟಾಣಿ ಪುಟಾಣಿ ಬಟಾಣಿ ಟಾಟಾ ಮಾಡಿ. ಬಾಯ್, ಲವ್ ಯು, ಬಾಯ್ ಮಾಡಿ ಬಂಗಾರ, ಬಾಯ್. ಸರಿ ಬಾಯ್. ಇದಾಗಿತ್ತು ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.